ಪ್ರತಾಪ್ ಮದುವೆಗೆ ತುಂಬಾ ಸಹಾಯ ಮಾಡಿದ್ಯಾ ಅಲ್ವಾ? ಪ್ರತಾಪ್ ಪ್ರಸನ್ನ ಪ್ರಾಣ ನನಗೆ. ಅದಕ್ಕೆ ಪ್ರಾಣ ತೆಗೆ ಕೆಲಸ ಮಾಡಿದ್ಯಾ? ಇಲ್ಲ ಸರ್. ತಿಂಗಳಿಗೆ ಎಷ್ಟು ದುಡಿತೀಯಾ? 16,000. ಎಲ್ಲ ಖರ್ಚು ಆದ್ಮೇಲೆ ಮಿಕ್ಕೋದೆಷ್ಟು? 3,000. 30,000 ರೂಪಾಯಿ ತಾಳಿ ಶರ್ಟು ಬೇಟ ತಗೊಂಡಿದ್ಯಾ? 7,000 ರೂಪಾಯಿ ಪುರೋಹಿತರು ಕೊಟ್ಟಿದ್ಯಾ? 3,000 ರೂಪಾಯಿ ಲಾಡ್ಜ್ ಕೊಟ್ಟಿದ್ಯಾ? 2,000 ರೂಪಾಯಿ ಖರ್ಚಿಗೆ ಉಪಯೋಗಿಸಿದ್ಯಾ? ಒಟ್ಟು 42,000 ರೂಪಾಯಿ ಎಲ್ಲಿಂದ ಬಂತು? ಸಾಲ ಮಾಡಿದೆ. ಯಾಕೆ? ಸುಖಕ್ಕ? ಏಯ್ ಮುನ್ರೆಡ್ಡಿ, చెప్పండి సార్. ಸತ್ಯ ಸೈಟ್ ಅಡ್ವಾನ್ಸ್ ಆಗಿ ಎಷ್ಟು ಕೊಟ್ಟ? 10,001 సార్. ಸೈಟ್ ಟೋಟಲ್ ವ್ಯಾಲ್ಯೂ ಏನೋ? 15 ಲಕ್ಷ ಸಾರ್. ಮಿಕ್ಕಿದ ದುಡ್ಡು ಯಾವಾಗ ಕೊಡ್ತೀನಿ ಅಂದ? ಒಕೆ ವಾರದಲ್ಲಿ ಒಕೆ ಪೇಮೆಂಟ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ತೀನಿ ಅಂದ್ರು ಸಾರ್. ಸತ್ಯ ಸೈಟ್ ತಗೊಂಡಿದ್ಯಲ್ಲ ಮಗ, ಅತ್ತಂಗೆ ಹೇಳೇ ಇಲ್ಲ. ಯಾರ್ದೋ ದುಡ್ಡು ಸೈಟು ತಗೊಳ್ತಾನೆ, ಫ್ಲೈಟು ತಗೊಳ್ತಾನೆ. ಏಯ್, ಇನ್ನೊಂದು ವಾರದಲ್ಲಿ ಯಾವ ದುಡ್ಡು ಬರುತ್ತೆ? ಬಡ್ಡಿಗೆ ಹೇಳಿವಿ ಸರ್, ನಮ್ಮ ಮೌನಲ್ಲಿ ಆಣೆ. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಪಾಲಿಸಿ ದುಡ್ಡು ಬರುತ್ತೆ ಇನ್ನೊಂದು ವಾರದಲ್ಲಿ. ವಿನುತಾ ಅರ್ಜೆಂಟ್ ಆಗಿ ಪ್ರತಾಪ್ ಹೆಸರಲ್ಲಿ 2 ಕೋಟಿ ರೂಪಾಯಿ ಪಾಲಿಸಿ ಮಾಡ್ತಿದ್ದಾಳೆ. ವಿನುತಾ ನಾಮಿನಿ, ಸಾಕ್ಷಿಗೆ ನೀನ್ ಸಹಿ ಹಾಕಿದ್ಯಾ ಅಲ್ವಾ? ಸರ್, ಪ್ರತಾಪ್ ಬಸ್ ಕಾಣೆ ಆಗಿದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ ಸರ್. ಏಯ್, ಆಳೋ ಗಂಡ್ಸನ್ನ 2ನೇ ಕ್ಲಾಸ್ ಮಗು ಕೂಡ ನಂಬೋದಿಲ್ಲ. ಎಲ್ರು ಕೇಳಿಸ್ಕೊಳ್ಳಿ, ಪ್ರತಾಪ್ ಕಾಣೆ ಆಗೋದಕ್ಕೆ ಕಾರಣಕರ್ತರು ಸತ್ಯ, ವಿನುತಾ. ಅದಕ್ಕೆ ಕಾರಣಗಳು ಇವು. ಪಾಯಿಂಟ್ ನಂಬರ್ 1, ಪ್ರತಾಪ್ನ ಶ್ರೀಮಂತಿಕೆ. ಪಾಯಿಂಟ್ ನಂಬರ್ 2, ವಿನುತಾಗೆ ವೈಶಾಲಿ ಮೇಲಿದ್ದಂತ ದ್ವೇಷ. ಪಾಯಿಂಟ್ ನಂಬರ್ 3, ಬಡತನ. ನಂಬರ್ 4, ಬಡತನದಿಂದ ಹೊರಗೆ ಬರೋದಕ್ಕೆ ಪ್ರತಾಪನ ಜೊತೆ ವಿನುತಾ ಪ್ರೀತಿಯ ನಾಟಕ. ನಂಬರ್ 5, ಮದುವೆ. ನಂಬರ್ 6, ಮದುವೆಗೆ ಮುಂಚೆನೆ ವಿನುತಾ ಸತ್ಯರ ನಡುವೆ ಪ್ರೇಮಾಂಕುರ. ನಂಬರ್ 7, 2 ಕೋಟಿ ರೂಪಾಯಿ ಪಾಲಿಸಿ. ನಂಬರ್ 8, ಪಾಲಿಸಿಗೆ ಸಾಕ್ಷಿಯಾಗಿ ಸತ್ಯ ಸಹಿ. ನಂಬರ್ 9, ಸತ್ಯ ಶುರು ಮಾಡಿರೋ ಸವಿ ಟ್ರಾವೆಲ್ಸ್. ನಂಬರ್ 10, 15 ಲಕ್ಷ ವ್ಯಾಲ್ಯೂ ಇರುವಂತಹ ಸೈಟು. ನಂಬರ್ 11, ಪಾಲಿಸಿ ಮಾಡಿಸಿದ ಮಾರನೇ ದಿವಸನೇ ಪ್ರತಾಪ್ ನಾಪತ್ತೆ. ದುಡ್ಡಿಗೋಸ್ಕರ, ಪ್ರೀತಿಗೋಸ್ಕರ ಸತ್ಯ, ವಿನುತಾ ಇಬ್ರು ಪ್ರತಾಪ್ನನ್ನ ಕಿಡ್ನಾಪ್ ಮಾಡ್ತಿದ್ದಾರೆ. ತರಾತುರಿಯಲ್ಲಿ ಪಾಲಿಸಿ ಮಾಡಿಸಿದ್ದು ದುಡ್ಡಿಗೋಸ್ಕರ, ಪ್ರತಾಪ್ ನನ್ನ ಮುಗಿಸೋದಕ್ಕೆ. ಮಧ್ಯರಾತ್ರಿಯಲ್ಲಿ ವಿನುತಾ ಪಾಲಿಸಿ ಏಜೆಂಟ್ಗೆ ಫೋನ್ ಮಾಡಿದ್ದಾಳೆ. ದುಡ್ಡು ಯಾವಾಗ ಬರುತ್ತೆ ಅಂತ ಕೇಳಿದಾಳೆ.
ಅಂದ್ರೆ ಇದರ ಅರ್ಥ ಎಲ್ರಿಗೂ ದುಡ್ಡು ಬೇಕಾಗಿದೆ. ಪದ್ಮಾವತಿ, ನಂಜುಂಡಯ್ಯ, ಸತ್ಯ, ವಿನುತ ಎಲ್ರಿಗೂ ದುಡ್ಡು ಬೇಕಾಗಿದೆ. ಏಯ್, ಸತ್ಯ ವಿನುತ ಹೇಳ್ಕೊಂಡಿರೋ ಹಾ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಚರ್ಮ ಸುಳಿದು ಬಿಡ್ತೀನಿ. ಬರೋ ಯಾಕಪ್ಪ ದೇವ್ರೆ ಇಷ್ಟೊಂದು ಕಷ್ಟ ಕೊಡ್ತಿದೀಯ? ನಮ್ ಸತ್ಯ ಜೀವನದಾಗೆ ಕಷ್ಟಪಟ್ಟವನೆ. ಇವನ ಕನ್ಸೆಲ್ಲ ನನ್ಸಾಗ್ತದೆ. ಅವ್ನು ನೆಮ್ಮದಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ ಅಂತ ನಾವೆಲ್ಲ ಏಟೊಂದು ಖುಷಿ ಪಟ್ಟಿದ್ವಿ. ಏನು ಅರಿದ ಕೂಸು ನನ್ ಕಂದಮ್ಮ ಅದು. ಯಾಕಪ್ಪ ದೇವ್ರೆ ಇಷ್ಟೊಂದು ಕಷ್ಟ ಕೊಟ್ಟಿದೀಯ? ದೇವ್ರನ್ನೇನು ಕೇಳ್ಬೇಡಿ ಯಮುನವ್ರೆ. ಭಗವದ್ಗೀತೆ ಹೇಳ್ತಾನೆ, ಉಪದೇಶ ಮಾಡ್ತಾನೆ, ತಲೆ ಜೊತೆ ಬೇವೂನು ಇರ್ಬೇಕು ಅಂತಾನೆ. ಸಾಕಪ್ಪ ಅವ್ನ ಸಹವಾಸ. ನಮ್ ಸತ್ಯ ಇನ್ಸ್ಪೆಕ್ಟರ್ ಹೇಳ್ದಾಗ ಅಲ್ಲಮ್ಮ, ನಮಗ್ ಗೊತ್ತಿಲ್ವಾ ನಮ್ ವಿನುತ ಹೇಗೆ, ಗಂಡ ಹೇಗೆ ಅಂತ. ಚಿಕ್ಕನ್ನಲ್ಲಿ ನೀನ್ ಸತ್ಯಮೇವ ಜಯತೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದೆ. ಅದನ್ನ ನಾನಿನ್ನೂ ಮರ್ತಿಲ್ಲಮ್ಮ. ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಇವತ್ತೇ ನಮ್ಮ ಮೇಲಧಿಕಾರಿಗಳಿಗೆ ಫೋನ್ ಮಾಡಿ ಸಬಿ ಟ್ರಾವೆಲ್ಸ್ಗೆ ಸ್ಯಾಂಕ್ಷನ್ ಆಗಿರೋ ಲೋನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಸರ್ ನಿಮ್ದು ಅಮ್ಮ ಹೇಳ್ತೀನಿ ಸರ್. ಸಬಿ ಟ್ರಾವೆಲ್ಸು ನಮ್ ಸತ್ಯನ ಕನ್ಸು ಸರ್. ನಮ್ ಸಾವಿತ್ರಿ ಬೈಕೆ ಸರ್. ನನ್ ಮಗ ಏನ್ ತಪ್ಪು ಮಾಡಿಲ್ಲ ಸರ್. ನಿಮ್ದು ಅಮ್ಮ ಹೇಳ್ತೀನಿ, ಹಂಗ್ ಮಾಡಬೇಡಿ ಸರ್. ಎಲ್ಲ ನನ್ನ ಎದುರಿಗೆ ನಡೀತಲ್ಲ. ಇನ್ಸ್ಪೆಕ್ಟರ್ ಸತ್ಯನ ಜಾತಕನ ವಿವರವಾಗಿ ಓದಿದ್ರಲ್ಲ, ಆ ವಿನುತನ ಪಾರ್ಟ್ನರ್ ಮಾಡ್ಕೋಬೇಕು ಅಂತಿದ್ರು ಸತ್ಯ. ಸರ್ ಒಂದ್ 2-3 ದಿನ ಟೈಮ್ ಕೊಡಿ ಸರ್. ನಮ್ ಸತ್ಯ ನಿರಪರಾಧಿಯಾಗಿ ಆಚೆ ಬರ್ತಾನೆ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಏನೋ ಸತ್ಯ ಒಳ್ಳೆ ಹುಡುಗ ಅಂತ ನಂಬಿ ನಮ್ಮಮ್ಮನ ಕೈಲಿ ಲೋನ್ಗೆ ಜಾಮೀನು ಹಾಕ್ಸಿದ್ದೆ. ಆದ್ರೆ ಈಗ ನೋಡಿದ್ರೆ ಅವನು ಈ ಕೇಸಿಂದ ಆಚೆ ಬರದೆ ಅನುಮಾನ ಅನಿಸ್ತಾ ಇದೆ. ಬರ್ತೀನಿ, ಆದ್ರೆ ಹೇಳ್ಬಿಡಿ ಸತ್ಯನ್ಗೆ ಅವನ ಅಕೌಂಟ್ ಲೋನು ಎಲ್ಲ ಕ್ಯಾನ್ಸಲ್ ಆಗತ್ತೆ ಅಂತ. ನನ್ ಕಾಲ್ಗುಣ ಚೆನ್ನಾಗಿಲ್ಲ, ನನ್ನ ದೃಷ್ಟೆ. ನಾನ್ ಬಂದಾಗ್ಲಿಂದ ಸತ್ಯಕ್ಕೆ ನೆಮ್ಮದಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅತ್ತೆ. ತಡ್ಕೊಳಕ್ಕಾಗಲ್ಲ ನನ್ ಕೈಲಿ. ಯಾಕೆಂದ್ರೆ ನನಗ್ ಸಮಾಧಾನ ಮಾಡಕ್ಕೆ ಈಗ ಸತ್ಯ ನನ್ ಜೊತೆಗಿಲ್ಲ.
ಕೈ ಮುಟ್ಟಿದ್ರೆ ಕಪಾಳ ಪಾರಿಸ್ತೀನಿ. ಇನ್ಸ್ಪೆಕ್ಟರ್ ಹೇಳ್ದಾಗೆ ಸತ್ಯ ವಿನುತನ್ ಮಧ್ಯೆ ಏನೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಸ್ನೇಹಿತರೆಲ್ಲ ತುಂಬಾ ಶ್ರೀಮಂತರು, ಅದ್ರಲ್ಲಿ ಕೆಲವರು ನನಗಿಂತ ಶ್ರೀಮಂತರಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳಿದೆ, ಬೇಜಾನ್ ಕಾಸಿದೆ, ಮದ್ವೆ ವಯಸ್ಸಿಗೆ ಬಂದಿರೋ ಗಂಡ್ಮಕ್ಳು ಇದ್ದಾರೆ. ಬೇಕಾದ್ರೆ ಕೇಳು, ಅವ್ರ ನಂಬರ್ ಕೊಡ್ತೀನಿ, ಇಲ್ಲಾಂದ್ರೆ ಅವ್ರ ಕಂಪನಿ ಕರ್ಕೊಂಡು ಹೋಗಿ ಸೇರಿಸ್ತೀನಿ. ವೈಶಾಲಿ ಅವರೇ, ನಿಮ್ ತಪ್ಪಲ್ಲ ಬಿಡಿ. ಪ್ರತಾಪ್ ನಿಮ್ಮಿಂದ ದೂರ ಇದ್ದಾನೆ. ಮಗನಿಂದ ದೂರ ಆಗಿರೋ ತಾಯಿ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ದಯವಿಟ್ಟು ನನ್ನ ನಿಮ್ಗಳು ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ ಕಣ್ಣೀರು ಕರ್ಗದೂ ಇಲ್ಲ. ಮಾಡಿದ ಸಾಲ್ದ ವಿನುತ ನನಗೆ. ನೋಡಿ, ರೇಂಜರು ವಿನುತಂಗ್ ಫೋನ್ ಮಾಡಿದ್ರಂತೆ, ಪ್ರತಾಪ್ ಬರ್ತಿದ್ದಾರೆ ಅಂತ ಹೇಳಿದ್ರಂತೆ. ಪ್ರತಾಪ್ ಬಂದ್ರೆ ಇದೆಲ್ಲ ಸರಿ ಹೋಗುತ್ತೆ. ಅಲ್ಲಿ ತನಕ ಸತ್ಯ ವಿನುತ ಸ್ಟೇಷನ್ ಅಲ್ಲಿ ಇರೋದು ಬೇಡ. ಇದೆಲ್ಲ ಬರೀ ಡ್ರಾಮಾ ಅಷ್ಟೇ. ರೇಂಜರ್ ಇನ್ಫಾರ್ಮ್ ಮಾಡ್ಬೇಕಾಗಿದ್ದು ಇನ್ಸ್ಪೆಕ್ಟರ್ ನರೇಂದ್ರ ಗೌಡರ್ಗೆ, ವಿನುತನ್ಗಲ್ಲ. ಇಷ್ಟೊಂದು ಸುಳ್ಳು ಹೇಳಿದಾಳು ವಿನುತ, ಇನ್ನೊಂದು ಸುಳ್ಳು ಯಾಕೆ ಹೇಳಿರ್ಬಾರ್ದು? ಏನು ಅಂತ ಬೆಳೆಸಿದ್ಯಾ ನಿನ್ ಮಕ್ಕಳನ್ನ? ದರಿದ್ರ ಫ್ಯಾಮಿಲಿ ನಿಮ್ದು. ನಿಮ್ಮ ಅನುಮಾನ ಅಷ್ಟೇ. ಪ್ಲೀಸ್ ವಿನುತನ ವಹಿಸ್ಕೊಂಡು ಮಾತಾಡ್ಬೇಡ. ಮರ್ತು ಬಿಡಿ ಅವನ್ನ. ಅಂತವಳು ಬದುಕಿದ್ರೆಷ್ಟು ಬಿಟ್ಟಷ್ಟು. ನಿನ್ ಗಂಡನ ಹದ್ಬಸ್ಸಲ್ಲಿ ಇಟ್ಕೊಂಡಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ. ಅದನ್ನ ಬಿಟ್ಟು ಊರ್ ಸುತ್ತಕ್ ಬಿಟ್ಟಿಯಲ್ಲೇ. ಮೂಗ್ದಾರ ಇಲ್ದೇ ಇರೋ ಹೋರಿ ಬೇರೆಯವ್ರ ತೋಟಕ್ಕೆ ನುಗ್ಗುತ್ತೆ. ಸುಮ್ನೆ ಬಿಡೋದಿಲ್ಲ ನಿನ್ ಮಗಳನ್ನ. ನಿನ್ ಗಂಡನೂ ಅಷ್ಟೇ. ಇಬ್ರು ಜೈಲಲ್ಲಿ ಬಿದ್ದು ಕೊಳೆಯೋ ಹಾಗೆ ಮಾಡ್ತೀನಿ. ವೈಶಾಲಿ ಅವರೇ, ಎಷ್ಟು ಬದಲಾಗೋಯ್ತು ಅಲ್ವಾ ಅಮ್ಮ? ಏನಮ್ಮ? ನಾನು ಸ್ಕೂಲಿಂದ ಬರ್ತಿದ್ದ ಹಾಗೆ ಊಟ ಮಾಡಿಸಿ ಕೈ ತೊಳಿಸ್ತಿದ್ದೆ. ನೀನ್ ಗಾಯ ಆಗಿದೆ, ಕೈ ತೊಳಿಸ್ತಾ ಇದೆಯಾ? ತಾಯಿನ ದೇವ್ರು ಅಂತಾರೆ ಅಲ್ವಮ್ಮ? ಒಂದ್ ಮಾತು ಕೇಳ, ನಾನು ಈ ದೇವ್ರನ್ನ. ಏನ್ ಹೇಳಮ್ಮ? ನಂಗೊಂದು ಊರನ್ನ ಸೃಷ್ಟಿ ಮಾಡ್ಕೊಡ್ತೀಯಮ್ಮ. ಅಲ್ಲೊಂದು ಚಿಕ್ಕ ಮನೆ ಸುತ್ತ ಭದ್ರವಾಗಿರೋ ಬೇಲಿ. ಆ ಬೇಲಿ ದಾಟಿ
ಯಾವ ಕಷ್ಟನೂ ಬರಬಾರ್ದು. ಆ ಊರಲ್ಲಿ ಯಾರು ಶ್ರೀಮಂತರಿರ್ಬಾರ್ದು. ಊರು ತುಂಬಾ ಒಳ್ಳೆಯವರೇ ಇರ್ಬೇಕು. ಆ ಊರಲ್ಲಿ ಪೊಲೀಸ್ ಅವ್ರು ಇರ್ಬಾರ್ದು. ಯಾಕೋ ತಮ್ಮ, ತಪ್ಪು ಮಾಡದೇ ಇರೋ ನನ್ನ ಸತ್ಯನ ಹೇಳ್ಕೊಂಡೋಗ್ಬಿಡ್ತಾರೆ. ಸರ್, ನಮ್ಮ ಹೂವು ನಾಣೆಗೂ ನಾವೇನು ಮಾಡಿಲ್ಲ ಸರ್. ನಮ್ಮ ಮಾತು ನಂಬಿ ಸರ್. ಕರ್ಕೊಂಡು ಬಾರಲ್ಲೇ ಸರ್, ಸರ್ ನೀವಾದ್ರೂ ಹೇಳಿ ಸರ್.